ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ರಾಮಾಯಣದಲ್ಲಿ ಹನುಮಂತನ ಪಾತ್ರವನ್ನು ತಿಳ್ಕೊಂಡ್ವಿ. ಮುಂದುವರೆದು ರಾಮಾಯಣವೂ ಮುಗಿಯುತ್ತೆ, ರಾಮಾವತಾರವೂ ಮುಗಿಯುತ್ತೆ. ಕೃಷ್ಣನ ಅವತಾರ ಆರಂಭ ಆಗಿ ಮಹಾಭಾರತ ಆರಂಭ ಆದಂತಹ ಸಂದರ್ಭದಲ್ಲಿ ಯಾವಾಗ ಪಾಂಡವರು ಅವರು ವನವಾಸಕ್ಕೆ ಅಂತ ಹೋಗ್ತಾರೋ ಆಗ ಕೃಷ್ಣನಿಗೆ ಮುಂದೆ ನಡೆಯಬಹುದಾದಂತಹ ಯುದ್ಧದ ಕಲ್ಪನೆ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ಕೃಷ್ಣ ಹನುಮಂತನನ್ನು ಭೇಟಿ ಮಾಡಿ ಮುಂದೆ ನೀನು ಯುದ್ಧದ ಸಮಯದಲ್ಲಿ ಪಾಂಡವರ ಜೊತೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಹನುಮಂತನು ಕೂಡ ಈ ಮಾತಿಗೆ ಒಪ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಧ್ವಜದ ರೂಪದಲ್ಲಿ ಅರ್ಜುನನ ರಥದ ಮೇಲೆ ನಾನು ನೆಲೆಸ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ತಾನೆ. ಮುಂದುವರೆದು ಪಾಂಡವರು ವನವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಒಮ್ಮೆ ದ್ರೌಪದಿ ಒಂದು ಪುಷ್ಪದ ಪರಿಮಳಕ್ಕೆ ಮನಸೋತು ಆ ಪುಷ್ಪ ನನಗೆ ಬೇಕು ಅಂಥೇಳಿ ಭೀಮನ ಬಳಿ ಕೇಳ್ತಾಳೆ. ಭೀಮ ಆ ಸುಗಂಧ ಎಲ್ಲಿಂದ ಬರ್ತಾ ಇದೆ ಅಂಥೇಳಿ ಅದನ್ನು ಹುಡುಕಿಕೊಂಡು ಆ ಪರಿಮಳ ಸಾಕ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಧ್ಯೆ ಒಂದು ವೃದ್ಧ ವಾನರ, ವಯಸ್ಸಾಗಿರುವಂಥ ಮಂಗ ತಾನು ತನ್ನ ಬಾಲವನ್ನು ಉದ್ದಕ್ಕೆ ಚಾಚಿಕೊಂಡು ಮಲಗಿರುತ್ತೆ. ಆಗ ಭೀಮ ಅದನ್ನು ನೋಡಿ, ಏ ವಾನರ, ಈ ಬಾಲವನ್ನು ಸರಿಸ್ಕೋ, ನಾನು ಮುಂದೆ ಹೋಗಬೇಕು ಅಂತ ಹೇಳ್ತಾನೆ. ಆದರೆ ಆ ವಾನರ ತುಂಬ ವಯಸ್ಸಾಗಿರೋದ್ರಿಂದ ನನಗೆ ಆ ಬಾಲವನ್ನು ಎತ್ತಿಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ನೀನೇ ಸರಿಸಿ ಹೋಗು ಅನ್ನುವಂಥ ಮಾತನ್ನು ಹೇಳುತ್ತೆ. ಆದರೆ ಭೀಮ ಹೇಳ್ತಾನೆ, ನಾನು ಇಂಥ ಪರಾಕ್ರಮಿ, ನಿನ್ನ ಬಾಲವನ್ನು ನಾನು ಮುಟ್ಟೋದ, ಅದೂ ಕೂಡ ಈ ವೃದ್ಧ ವಾನರನ ಬಾಲವನ್ನು ನಾನು ಮುಟ್ಟಬೇಕಾ ಅಂತ ಕೇಳ್ತಾನೆ. ಆದರೆ ಆ ವಾನರ ಅವನ ಬಳಿ ನಿಧಾನಕ್ಕೆ, ನನಗೆ ಅದನ್ನು ಎತ್ತಿಡಲಿಕ್ಕೆ ಸಾಧ್ಯವೇ ಇಲ್ಲ, ಒಂದು ವೇಳೆ ನೀನು ಅದನ್ನು ಎತ್ತಿಡಲಿಲ್ಲ ಅಂತ ಹೇಳಿದ್ರೆ ನೀನೇ ಬೇರೆ ದಾರಿಯಲ್ಲಿ ಹೋಗು ಅನ್ನುವಂಥ ಮಾತನ್ನು ಹೇಳುತ್ತೆ. ಆಗ ಭೀಮ ಆ ಬಾಲವನ್ನು ನಿಧಾನಕ್ಕೆ ಎತ್ತಿ ಸರಿಸಿ ಹೊರಡೋಣ ಅಂಥೇಳಿ ಯೋಚನೆ ಮಾಡಿ ಆ ಬಾಲಕ್ಕೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಅವನಿಗೆ ಎತ್ತಲಿಕ್ಕೆ ಆಗೋದಿಲ್ಲ. ನಾನು ಇಂಥ ಶಕ್ತಿಶಾಲಿ ಆದರೂ ಕೂಡ ಯಕಶ್ಚಿತ್ ವೃದ್ಧ ವಾನರನ ಬಾಲವನ್ನು ನನಗೆ ಎತ್ತಲಿಕ್ಕಾಗ್ತಾ ಇಲ್ವಲ್ಲ ಅಂಥೇಳಿ ತನ್ನ ಸಂಪೂರ್ಣ ಬಲವನ್ನು ಪ್ರಯೋಗ ಮಾಡಿ ಆ ವಾನರನ ಬಾಲವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇವನ ಕೈಲಿ ಎತ್ತೋದು ಬಿಡಿ, ಅದನ್ನು ಅಲುಗಾಡಿಸ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಆ ಸಮಯದಲ್ಲಿ ಭೀಮನಿಗೆ ತನ್ನ ತಪ್ಪಿನ ಅರಿವಾಗಿ ಆ ವೃದ್ಧ ವಾನರನ ಮುಂದೆ ಕೈ ಮುಗಿದು ಕೂತು, ಯಾರು ನೀವು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ನಾನು ವಾಯುವಿನ ಪುತ್ರ, ಶಿವನ ಅಂಶದಿಂದ ಸಂಭೂತನಾದಂಥವನು, ನೀನು ನನ್ನ ತಮ್ಮ ಇದ್ದ ಹಾಗೆ, ಯಾಕಂತ ಹೇಳಿದ್ರೆ ನೀನು ಕೂಡ ವಾಯುವಿನ ಪುತ್ರ ಅನ್ನುವಂಥ ಮಾತನ್ನು ಹೇಳಿ ಮುಂದೆ ದೊಡ್ಡ ಯುದ್ಧ ನಡೆಯುವಂಥದ್ದಿದೆ, ಹಾಗಾಗಿ ಆ ಯುದ್ಧದ ಸಮಯದಲ್ಲಿ ನಾನು ನಿಮ್ಮ ಪರ ಇರ್ತೀನಿ, ಅರ್ಜುನನ ರಥದ ಮೇಲೆ ಧ್ವಜದ ರೂಪದಲ್ಲಿ ನಾನು ನಿಮ್ಮ ಪರ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಮುಂದುವರೆದು ಭೀಮ ಅವನಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನೇನು ಯುದ್ಧ ಆರಂಭ ಆಗುವಂತಹ ಸಂದರ್ಭದಲ್ಲಿ ಸೂರ್ಯದೇವ ತನ್ನ ಶಕ್ತಿಯಿಂದ ತಯಾರಾದಂಥ ಒಂದು ರಥವನ್ನು ಅರ್ಜುನನಿಗೆ ಕೊಟ್ಟಿರ್ತಾನೆ. ಆ ಅರ್ಜುನನ ಸಾರಥಿಯಾಗಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ನಿಂತಿರ್ತಾನೆ. ಆ ಸಮಯದಲ್ಲಿ ಆ ರಥದ ಮೇಲೆ ಧ್ವಜದ ರೂಪದಲ್ಲಿ ಹನುಮಂತ ನಿಂತಿರ್ತಾನೆ. ಅನೇಕ ಘಾಸಿಗಳಾದರೂ ಕೂಡ ರಥ ಏನೂ ಆಗದೇ ಇರುವಂತೆ ಹನುಮಂತ ತಡೆದಿರ್ತಾನೆ. ಮುಂದುವರೆದು ಮಹಾಭಾರತ ಯುದ್ಧವೆಲ್ಲವೂ ಮುಗಿದು ಪಾಂಡವರಿಗೆ ಜಯ ಆಗತ್ತೆ. ಅದಾದ ಮೇಲೆ ಅರ್ಜುನನಿಗೆ ಸ್ವಲ್ಪ ರೀತಿಯಾದಂತಹ ಅಹಂಕಾರ ಹುಟ್ಟಲಿಕ್ಕೆ ಆರಂಭ ಆಗುತ್ತೆ. ಅವನು ಒಮ್ಮೆ ಕೃಷ್ಣನ ಬಳಿ, ಈ ಯುದ್ಧವನ್ನು ಗೆಲ್ಲಿಸಿದ ನಾನೇ ಅಲ್ವಾ, ನಾನಿರದೇ ಹೋಗಿದ್ದಿದ್ರೆ ಈ ಯುದ್ಧವನ್ನು ನಾವು ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ನಾನು ಈ ರೀತಿಯಾದಂತಹ ಅಧಿರಥರನ್ನು ಮಹಾರಥರನ್ನು ಸೋಲಿಸಿದ್ದೀನಿ, ಸಾಯಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೆಳಗಿಳಿದು ಬಂದು ಅರ್ಜುನನಿಗೆ ರಥದಿಂದ ಕೆಳಗಿಳಿಯುವಂತೆ ಹೇಳ್ತಾರೆ. ಆಗ ಅರ್ಜುನ ರಥದಿಂದ ಕೆಳಗಿಳಿದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಆದೇಶವನ್ನು ಮಾಡಿ ಹನುಮಂತನಿಗೆ ಆ ಧ್ವಜದಿಂದ ಹೊರಗಡೆ ಬರಲಿಕ್ಕೆ ಹೇಳ್ತಾರೆ. ಆ ಸಮಯದಲ್ಲಿ ಹನುಮಂತ ಧ್ವಜವನ್ನು ಬಿಟ್ಟು, ಅಂದರೆ ರಥವನ್ನು ಬಿಟ್ಟು ಹೊರಗೆ ಬಂದಂತಹ ಸಂದರ್ಭದಲ್ಲಿ ಇಡೀ ರಥ ಪುಡಿ ಪುಡಿಯಾಗಿ ಕೆಳಗೆ ಬಿದ್ದುಬಿಡುತ್ತೆ. ಆಗ ಅರ್ಜುನನಿಗೆ ಹನುಮಂತನ ಪರಾಕ್ರಮದ ಬಗ್ಗೆ ಅರ್ಥ ಆಗುತ್ತೆ. ಅಂದರೆ ಯಾವ ರೀತಿಯಾದಂತಹ ಘಾಸಿ ಆದರೂ ಕೂಡ ಹನುಮಂತ ಬಿಗಿಯಾಗಿ ಆ ರಥವನ್ನು ಹಿಡಿದಿದ್ದ ಕಾರಣಕ್ಕಾಗಿ ಆ ಯುದ್ಧದಲ್ಲಿ ಅರ್ಜುನ ಯುದ್ಧ ಮಾಡಲಿಕ್ಕೆ ಮತ್ತು ಗೆಲ್ಲಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದು ಹನುಮಂತನ ಜೀವನ ಚರಿತ್ರೆ. ಹನುಮಂತ ಅವನು ಚಿರಂಜೀವಿಗಳಲ್ಲಿ ಒಬ್ಬ.
ಚಿರಂಜೀವಿಗಳು ಯಾರ್ಯಾರು ಅಂಥೇಳಿ ಸಂಸ್ಕೃತದ ಶ್ಲೋಕವೊಂದು ತಿಳಿಸುತ್ತೆ. ಅಶ್ವತ್ಥಾಮೋ ಬಲಿರ್ವ್ಯಾಸಃ ಹನುಮಾನಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂಥೇಳಿ. ಈ 7 ಜನರು ಕೂಡ ಚಿರಂಜೀವಿಗಳು, ಅವರಿಗೆ ಸಾವೇ ಇಲ್ಲ. ಅದರಲ್ಲಿ ಹನುಮಂತನು ಒಬ್ಬ. ಇದು ಶಿವನಿಂದ ಸಿಕ್ಕಂತಹ ವರ. ಅದಾದ ಮೇಲೆ ಇವತ್ತಿಗೂ ಕೂಡ ಹನುಮಂತ ಕೈಲಾಸದಲ್ಲಿ ಮತ್ತು ನಮ್ಮೆಲ್ಲರ ನಡುವೆಯೂ ಕೂಡ ಇದ್ದಾನೆ. ಕೈಲಾಸದಲ್ಲಿ ಹನುಮಂತ ತಪಸ್ಸನ್ನು ಮಾಡ್ತಾ ಇದ್ದರೂ ಕೂಡ, ಹಿಮಾಲಯದ ಅಂಚುಗಳಲ್ಲಿ ಅವನು ಓಡಾಡ್ತಾ ಇದ್ದರೂ ಕೂಡ ನಮ್ಮೆಲ್ಲರ ನಡುವೆ ಹನುಮಂತ ಇರ್ತಾನೆ. ಹನುಮಂತನನ್ನು ನಾವು ಒಲಿಸ್ಕೋಬೇಕು ಅಂತ ಹೇಳಿದ್ರೆ, ಹನುಮಂತನಿಂದ ನಾವೇನಾದ್ರು ಪಡ್ಕೋಬೇಕು ಅಂತ ಹೇಳಿದ್ರೆ ಹನುಮಾನ್ ಚಾಲೀಸವನ್ನು ಓದಬೇಕು. ಯಾಕಂತ ಹೇಳಿದ್ರೆ ಹನುಮಾನ್ ಚಾಲೀಸದಲ್ಲಿ ಹನುಮಂತನನ್ನು ಹೊಗಳಿ ಹನುಮಂತನ ಪರಾಕ್ರಮದ ವರ್ಣನೆ ಇದೆ. ನಾವು ಅದನ್ನು ಓದಿದಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಅವನ ಪರಾಕ್ರಮದ ಅರಿವಾಗಿ, ತನ್ನ ಶಕ್ತಿಯ ಅರಿವಾಗಿ ಅವನು ನಾವು ಕೇಳಿದ್ದನ್ನು ದಯಪಾಲಿಸ್ತಾನೆ ಎನ್ನುವಂತಹದ್ದು ಪ್ರತೀತಿ. ಮುಂದುವರೆದು ನಾವು ಹನುಮಂತನನ್ನು ನೆನೆಸಿಕೊಳ್ಬೇಕು ಅಂತ ಹೇಳಿದ್ರೆ, ಹನುಮಂತನನ್ನು ಒಲಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪ್ರಭು ಶ್ರೀರಾಮಚಂದ್ರರನ್ನು ನೆನಪಿಸಿಕೊಂಡ್ರೆ ಸಾಕು. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಹನುಮ ಇರ್ತಾನೆ. ಇದು ಹನುಮಂತರ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ರಾಮಾಯಣದ ಪ್ರಮುಖ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.